ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಮಿತ್ರರಿಗೂ. ನಾನು ಸುಪ್ರೀತನಂತ ಸ್ವಾಮಿ. ಮೈಸೂರು ದಟ್ಟಗಳ್ಳಿ ಆದ ನಂತರ ಯೂನಿವರ್ಸಿಟಿ ಲೇಔಟ್ ಇದೆ. ಆ ಯೂನಿವರ್ಸಿಟಿ ಲೇಔಟ್ ಮುಂಭಾಗದಲ್ಲಿರುವಂತಹ ನೀವು ನೋಡ್ತಾ ಇದ್ದೀರಲ್ಲ, ಇದು ಲೇಔಟ್. ಅಬೌಟ್ 3.5 ಎಕರೆ ವಿಸ್ತೀರ್ಣದಲ್ಲಿ ಮಾಡಿರುವಂತಹ ಲೇಔಟ್ ಇದು. ನೀವು ನೋಡ್ಬೋದು, ಈಗಾಗಲೇ ಒಂದೆರಡು ಮನೆಗಳು ಸಹ ಕನ್ಸ್ಟ್ರಕ್ಷನ್ ಆಗಿದೆ. ಇವಾಗ ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರುವಂತಹ 40-60 40-60 ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ. 40 ರೋಡ್ಗಿದೆ, ಹಿಂಭಾಗಕ್ಕೆ 60. 40 × 60 2400 ಸ್ಕ್ವೇರ್ ಫೀಟು ಸೈಟ್. ಇದು ಸೇಲ್ಗಿದೆ. ಮೈಸೂರು ಮಧ್ಯಭಾಗದಿಂದ ಎಲ್ಲಿದೆ ಈ ಲೇಔಟ್, ಎಲ್ಲಿದೆ ಯೂನಿವರ್ಸಿಟಿ ಲೇಔಟ್, ಎಲ್ಲಿದೆ, ಯಾವ ಕಡೆ ಬರಬೇಕು, ಹೇಗೆ ಬರಬೇಕು, ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತಂದರೆ, ಮೈಸೂರು ಮಧ್ಯಭಾಗದಿಂದ ಅಂದರೆ ನಾನು ಅಲ್ಲಿ ಕನ್ಸಿಡರ್ ಮೈಸೂರು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡ್ತೀನಿ. ಯಾವುದನ್ನು? ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡಿ, ಅಲ್ಲಿಂದ ಈ ಲೊಕೇಶನ್ ಏನು ಇವಾಗ ಮನೆಗಳು ಕಾಣ್ತಾ ಇದೆ, ಈ ಸೈಟ್ ಇದೆ, ಇದಿರೋದು ಅಬೌಟ್ 8 ಕಿಲೋಮೀಟರ್ ಆಗುತ್ತೆ. ನಾನು ಯೂನಿವರ್ಸಿಟಿ ಲೇಔಟ್ ಅಂತ ಹೆಸರನ್ನು ಹೇಳಿದೆ. ಮೈಸೂರು ವಿಶ್ವವಿದ್ಯಾನಿಲಯ ಉದ್ಯೋಗಿಗಳ ಬಡಾವಣೆ, ಇಟ್ಸ್ ಕಾಲ್ಡ್ ಯೂನಿವರ್ಸಿಟಿ ಲೇಔಟ್ ಅಂತ. ಅದರ ಮುಂಭಾಗದಲ್ಲಿ ಇವಾಗ ನಾನು ನಿಮಗೆ ಸ್ವಲ್ಪ ಝೂಮ್ ಮಾಡಿ ಒಂದು ರಿಂಗ್ ರೋಡನ್ನ ತೋರಿಸ್ತೀನಿ. ನೋಡ್ಬೋದು, ವೆಹಿಕಲ್ ಮೂಮೆಂಟ್ ಕಾಣುತ್ತೆ ತಮಗೆ. ಇದು ಮೈಸೂರು ರಿಂಗ್ ರೋಡ್. ಯಾವ ರಿಂಗ್ ರೋಡ್ ಅಂತಂದರೆ, ದಟ್ಗಳ್ಳಿಯಿಂದ JP ನಗರಕ್ಕೆ ಹೋಗುವಂತಹ ರಿಂಗ್ ರೋಡಲ್ಲಿ, ರಿಂಗ್ ರೋಡಿಂದ ಅಬೌಟ್ 200 ಮೀಟರ್ಸಲ್ಲಿರುವಂತಹ 40-60 ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ. ಯಾಕೆ ವಿಚಾರ ಹೇಳಿದೆ ಅಂತಂದರೆ, ನೋಡಿ, ಈಗ 2 ಮನೆಗಳು ಕನ್ಸ್ಟ್ರಕ್ಟ್ ಆಗಿದೆ, ಅಲ್ಲಿ ವಾಸ ಇದ್ದಾರೆ ಅಂದ ತಕ್ಷಣ ಒನ್ ಥಿಂಗ್ ದಟ್ ಯು ಕ್ಯಾನ್ ಕನ್ಸಿಡರ್ ಇಸ್ ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, UGD, ಪಾರ್ಕು. ನೋಡಿ, ಈ ಸೈಟ್ ಮುಂದೆ ಇರುವಂತಹ ಒಂದು ಉದ್ಯಾನವನ ನಾನು ತೋರಿಸ್ತೀನಿ ಇನ್ನೊಮ್ಮೆ. ನೋಡಿ, ಇದು ಸೈಟು 40-60 ಸೈಟ್. ಇದು ಸೇಲ್ಗಿರುವಂಥದ್ದು. ನಾನು ಯಾವ ಮೆಷರ್ಮೆಂಟು ತೋರಿಸ್ತೀನಿ, ಎಲ್ಲಿಂದ ಎಲ್ಲಿಗೆ ಬೌಂಡ್ರಿ ಕರೆಕ್ಟಾಗಿ ಸಹ ತೋರಿಸ್ತೀನಿ. ನೋಡಿ, ಇದು ಪಾರ್ಕ್ ನೋಡ್ಬೋದು, ಇದು ಪಾರ್ಕ್ ಇದೆ. ಮಕ್ಕಳು ಆಟ ಆಡಲಿಕ್ಕೆ ಪ್ಲೇಗ್ರೌಂಡ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅದರ ಮುಂಭಾಗದಲ್ಲಿರುವಂತಹ ಸೈಟ್ ಎಕ್ಸಾಕ್ಟ್ಲಿ ಇದೇ ಸೈಟು. ಕಲ್ಲುಗಳು ಸಹ ನಾನು ಕ್ಲಿಯರಾಗಿ ನಿಮಗೆ ಗೊತ್ತಾಗಂತಹ ತೋರಿಸ್ತೀನಿ. ಮೈಸೂರಲ್ಲಿ ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರೋರಿಗೆ ಬಹಳ ಸೂಕ್ತವಾಗಿರುವಂತಹ ಜಾಗ ಇದು. ಭಾಳಷ್ಟು ಅಡ್ವಾಂಟೇಜಸ್ ಇದೆ. ಒಂದು, ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ 100 ಮೀಟರ್ಸು, ಭಾಳ ಕಾಮ್ ಆಗಿರುವಂಥ ಏರಿಯಾನ ವೀಡಿಯೋ ಮಾಡಬೇಕಾದ್ರೆ ಸೌಂಡು ಗಲಾಟೆ ಯಾವುದೂ ಇಲ್ಲ. ಯೂನಿವರ್ಸಿಟಿ ಲೇಔಟ್ ಮುಂಭಾಗದಲ್ಲಿದೆ, ರಿಂಗ್ ರೋಡ್ಗೆ ಹತ್ತಿರ ಇದೆ. ಒಂದು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದಿತವಾಗಿರುವಂಥದ್ದು. 2, ನಾವು ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ, ಒಂದು 4-5 ಮನೆ 40-60 ಕಟ್ಟಿಬಿಟ್ಟು ನಾವು ಅದರಲ್ಲಿ ಬಾಡಿಗೆ ತಗೊಳ್ಳುವಂತಹ ಒಂದು ಯೋಚನೆ ಅಥವಾ ಐಡಿಯಾ ಇದ್ದರೂ ಸಹ ಇದು ಬಹಳ ಸೂಕ್ತವಾಗಿರುವಂತಹ ಜಾಗ. ನೋಡಿ, ಇದು ಇಲ್ಲಿ ಸೈಟ್ ತೊಗೊಂಡು ನಿಮ್ಮ ಮುಂಬರುವ ದಿವಸಗಳು ಮನೆ ಕಟ್ಕೊಂಡು ತಾವೇ ಸಿಂಗಲ್ ಯೂನಿಟಾಗೂ ಯೂಸ್ ಮಾಡ್ಬೋದು. ಅಥವಾ ನಾನು ಸಿಂಗಲ್ ಯೂನಿಟಾಗಿ ಯೂಸ್ ಮಾಡಲ್ಲ, ನಾನು ಮಲ್ಟಿಪಲ್ ಯೂನಿಟ್ಸ್ ಡ್ವೆಲ್ಲಿಂಗ್ ಯೂನಿಟ್ನ ಮಾಡಿ ಅದನ್ನು ರೆಂಟಿಗೆ ಕೊಡಬೇಕು ಅಂತ ನಾವು ಯೋಚನೆಯಲ್ಲಿದ್ದೀವಿ ಅಂದರೂ ಸಹ ಅದಕ್ಕೂ ಸಹ ಕರೆಕ್ಟಾಗಿರುವಂಥದ್ದು. ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಸೈಟು ಸೇಲ್ಗಿರುವಂಥ 40-60 ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದಿತವಾಗಿರುವಂಥದ್ದು. ದಟ್ಗಳ್ಳಿ ಆದ ನಂತರ ರಿಂಗ್ ರೋಡಲ್ಲಿ ನೀವು ಮೈಸೂರು ಯೂನಿವರ್ಸಿಟಿ ಲೇಔಟ್ ಮುಂಭಾಗದಲ್ಲಿರುವಂತಹ ಲೇಔಟ್ ಇದು. 2 ಮನೆ, ದಿಸ್ ಇಸ್ ದ ಲ್ಯಾಂಡ್ ಮಾರ್ಕ್. ಈ 2 ಮನೆಗಳ ಮುಂಭಾಗದಲ್ಲಿರುವಂಥದ್ದು 40-60 ಸೈಟ್ ಮುಂಭಾಗದಲ್ಲಿ ಪಾರ್ಕ್ ಇದೆ. ನೋಡ್ಬೋದು, ಉದ್ಯಾನವನ ಪಾರ್ಕ್ ಇದೆ ಇದ್ರ ಮುಂಭಾಗದಲ್ಲಿರುವಂಥದ್ದು ಸೈಟ್. ಇದು ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರಿನಲ್ಲಿ ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ನಾವು ನಿವೇಶನ ಖರೀದಿ ಮಾಡಿ ಮನೆ ಕಟ್ಕೊಂಡು ವಾಸ ಇರಬೇಕು, ಭಾಳ ಕ್ವೈಟಾಗಿರಬೇಕು, ಕಾಮಾಗಿರಬೇಕು. ಆದರೆ ಭಾಳಷ್ಟು ಜನ ಮಿಸ್ಔಟ್ ಮಾಡೋದು ಏನು ವಿಚಾರ ಅಂತಂದರೆ, ನಾನು ರಿಂಗ್ ನೋಡ್ ತೋರಿಸ್ತಾ ಇದ್ದೀನಿ, ಮಿಸ್ಔಟ್ ಮಾಡುವಂಥ ಏನು ವಿಚಾರ ಅಂದರೆ, ಕನೆಕ್ಟಿವಿಟಿ. ತುಂಬ ದೂರ ಹೋಗಿ ನೀವು ಸೈಟ್ ತೊಗೊಂಡ್ರೂ ಸಹ ಭಾಳಷ್ಟು ಕಷ್ಟ ಆಗ್ಬಿಡುತ್ತೆ. ಏನಕ್ಕೆ? ಓಡಾಡ್ಲಿಕ್ಕೆ ಕಷ್ಟ. ಒಂದು ದಿನಕ್ಕೆ ಮನೆ ನಿತ್ಯಕ್ಕೆ ಸಾಮಾನು ಸರಂಜಾಮುಗಳು ಬೇಕು ಅಂತಂದರೆ ಕಷ್ಟ ಆಗುತ್ತೆ, ಸಿಗಲ್ಲ. ಮಕ್ಕಳು ಸ್ಕೂಲು ಕಾಲೇಜಿಗೆ ದೂರ ಆಗ್ಬಿಡುತ್ತೆ. ಒಂದು ಆಟೋ ಸ್ಟ್ಯಾಂಡು, ಬಸ್ ಸ್ಟ್ಯಾಂಡು, ದಿನನಿತ್ಯಕ್ಕೆ ಮನೆಗೆ ಬರುವಂತಹ ಡೊಮೆಸ್ಟಿಕ್ ಹೆಲ್ಪರ್ಗಳು ಸಿಗಲ್ಲ. ಈ ಪ್ರಾಬ್ಲಮ್ ಇಲ್ಲಿಲ್ಲ. ಯಾಕೆ ಅಂತಂದರೆ, ಮೈಸೂರು ರಿಂಗ್ ರೋಡಿಂದ ನಾನು ತೋರಿಸ್ತೀನಿ ನೋಡಿ, ಇದೇ ರಿಂಗ್ ರೋಡು. ಈ ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ 100 ಮೀಟರ್ಸಲ್ಲಿರುವಂಥದ್ದು. ದಟ್ಗಳ್ಳಿಗೆ ಇಲ್ಲಿಂದ ಎಕ್ಸಾಕ್ಟ್ಲಿ ಅಬೌಟ್ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಶ್ರೀರಾಮ್ಪುರಕ್ಕೆ 2 ಕಿಲೋಮೀಟ್ರ್ ಆಗುತ್ತೆ. ವಿವೇಕಾನಂದ ಸರ್ಕಲಕ್ಕೆ ಒಂದು 2-2.5 ಕಿಲೋಮೀಟ್ರ್ ಆಗಬಹುದು. ಮೈಸೂರು ಮಧ್ಯಭಾಗದಿಂದ 8 ಕಿಲೋಮೀಟ್ರಲ್ಲಿರುವಂತಹ ಪಾರ್ಕ್ ಮುಂದೆ, ರೈಟ್ ಆಪೋಸಿಟ್ ಟು ಪಾರ್ಕ್, ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ ಇಲ್ಲಿ. ಸೈಟ್, ಈ ಸೈಟ್ ಏನು ತೋರಿಸ್ತಾ ಇದ್ದೀನಿ, ವೆಸ್ಟ್ ಫೇಸಿಂಗ್ ಸೈಟು ಸೇಲ್ಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಕಾಂಟ್ಯಾಕ್ಟ್ ಮೀ ಆರ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು.